ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೇನಾಯ್ತು ನೋಡ್ತಾ ಹೋಗೋದಾದ್ರೆ, ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ಗೂ ಕೂಡ ಕತ್ರಿ ಹಾಕಿದ್ದಾರೆ ಪೊಲೀಸರು. ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಕೇಸ್ ಮುಗಿಯೋವರೆಗೂ ಕೂಡ ದರ್ಶನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ದರ್ಶನ್ಗೆ ಕೂಡಲೇ ಗನ್ ಶರಣಾಗತಿ ಮಾಡಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. RR ನಗರ ಪೊಲೀಸರಿಗೆ 2 ಗನ್ ಸರೆಂಡರ್ ಮಾಡಬೇಕು ದರ್ಶನ್ ಅಂತ ಸೂಚನೆ ನೀಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪತ್ರ ಬರೆಯಲಾಗಿತ್ತು. ಈ ಹಿಂದೆ ಪೊಲೀಸರ ನೋಟಿಸ್ಗೆ ಉತ್ತರ ನೀಡಿದ್ರು ದರ್ಶನ್. ಈಗ 2 ಗನ್ ಅನ್ನ ವಾಪಸ್ ಕೊಡಬೇಕು ಅನ್ನುವಂತಹ ಸೂಚನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ದರ್ಶನ್ ಗನ್ ಲೈಸೆನ್ಸ್ ನ ಬಗ್ಗೆ ಚರ್ಚೆ ಆದಾಗ ದರ್ಶನ್ ಮನವಿ ಕೂಡ ಮಾಡಿದ್ರು, ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಅವಶ್ಯಕತೆ ಇರುತ್ತೆ ಸೇಫ್ಟಿಗೋಸ್ಕರ, ಹಾಗಾಗಿ ನನಗೆ ಲೈಸೆನ್ಸ್ ಅನ್ನ ರದ್ದು ಮಾಡಬಾರ್ದು ಅಂತ. ಈಗ ಫೈನಲಿ ಲೈಸೆನ್ಸ್ ರದ್ದಾಗಿದೆ. ಅಂದ್ರೆ ಇದು ಸಸ್ಪೆನ್ಷನ್ ಅಂತ ಹೇಳ್ಬೋದು ಶ್ವೇತಾ. ಅಂದ್ರೆ ಕೇಸ್ ಮುಗಿಯೋ ತನಕನೂ ಕೂಡ ದರ್ಶನ್ನ ಗನ್ ಲೈಸೆನ್ಸ್ ಏನಿದೆ ಅದು ಸಸ್ಪೆನ್ಷನ್ ಅಲ್ಲಿ ಇರುತ್ತೆ. ಅಂತಂದ್ರೆ 2 ಗನ್ಗಳನ್ನ ಸದ್ಯಕ್ಕೆ RR ನಗರ ಪೊಲೀಸರಿಗೆ ದರ್ಶನ್ ಒಪ್ಪಿಸಬೇಕು. ಅಂದ್ರೆ ಈ ಒಂದು ಪ್ರಕರಣದ ಒಂದು ಟ್ರಯಲ್ ಮುಗಿಯೋ ತನಕವೂ ಕೂಡ ಆ 2 ಗನ್ಗಳು ಕೂಡ ಪೊಲೀಸರೆಲ್ಲ ಬಳಿಯೇ ಇರುತ್ತೆ. ಅಂದ್ರೆ ಲೈಸೆನ್ಸ್ ಅನ್ನ ಟೆಂಪ್ರವರಿ ಆಗಿ ಒಂದು ಸಸ್ಪೆನ್ಷನ್ ಅಲ್ಲಿ ಇದೀಗ ಪೊಲೀಸರು ಇಟ್ಟಿರುವಂತದ್ದು. ಅಂದ್ರೆ ಈ ಬಗ್ಗೆ ಒಂದು ಪತ್ರವನ್ನು ಕೂಡ ದರ್ಶನ್ ನಗರ ಪೊಲೀಸರಿಗೆ ಒಂದು ಬರೆದಿದ್ರು. ಅಂದ್ರೆ ನಾನೊಬ್ಬ ಸೆಲೆಬ್ರಿಟಿ, ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ ಫಾಲೋಯಿಂಗ್ ಇದೆ, ನಾನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ, ಸುಮಾರು ಜನ ಬರ್ತಾ ಇರ್ತಾರೆ, ಹೀಗಾಗಿ ನನಗೆ ಗನ್ ಅಗತ್ಯ ಇದೆ, ಹೀಗಾಗಿ ಲೈಸೆನ್ಸ್ ಅನ್ನ ಅದು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಪತ್ರವನ್ನ ಬರೆದಿದ್ರು. ಈ ಒಂದು ಪತ್ರವನ್ನ ಆಧರಿಸಿ ಮತ್ತೆ ಕೇಸ್ ಏನಿದೆ ಎಲ್ಲ ಒಂದು ಕಾನೂನು ತಜ್ಞರ ಸಲಹೆಯನ್ನ ಇದೀಗ ಪೊಲೀಸರು ಪಡ್ಕೊಂಡಿರುವಂತದ್ದು. ಪಡ್ಕೊಂಡು ಟೆಂಪ್ರವರಿ ಆಗಿ ದರ್ಶನ್ ಗನ್ ಲೈಸೆನ್ಸ್ ಏನಿದೆ ಅದನ್ನ ಸಸ್ಪೆನ್ಷನ್ ಅಲ್ಲಿ ಪೊಲೀಸರು ಇಟ್ಟಿರುವಂತದ್ದು. ಹೀಗಾಗಿ 2 ಗನ್ಗಳನ್ನ ಇಮ್ಮಿಡಿಯೇಟ್ ಆಗಿ ಇವಾಗ ಸೂಚನೆಯನ್ನು ಕೂಡ ಏನು ಬೆಂಗಳೂರು ನಗರ ಪೊಲೀಸ್ ಆಡಳಿತ ವಿಭಾಗದಿಂದ ಒಂದು ದರ್ಶನ್ಗೆ ಸೂಚನೆಯು ಕೂಡ ಹೋಗಿರೋದು. ನಿಮ್ಮ ಲಿಮಿಟ್ಸ್ ಎಲ್ಲಿ ಬರುತ್ತೆ ಅಂದ್ರೆ RR ನಗರ ಪೊಲೀಸರಿಗೆ ನಿಮ್ಮ 2 ಗನ್ಗಳನ್ನ ಸದ್ಯಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು, ಆ ನಂತರ ಕೇಸ್ ಮುಗಿದ್ಮೇಲೆ ನೋಡೋಣ. ಇಡೀ ಕೇಸ್ ಮುಗಿಯೋ ತನಕವೂ ಕೂಡ ಗನ್ಗಳು ಪೊಲೀಸರ ವಶದಲ್ಲಿರಬೇಕು ಅಂತ ಅಂದ್ಬಿಟ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಡೀ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತಹ ಒಂದು ಸಾಧ್ಯತೆಗಳಿದೆ. ಯಾಕಂದ್ರೆ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಹಜವಾಗಿ ಬೆದರಿಕೆ ಒಡ್ಡುವ ಚಾನ್ಸಸ್ ಇದೆ. ಹೀಗಾಗಿ ಟ್ರಯಲ್ ಮುಗಿಯೋ ತನಕ, ಇಡೀ ಪ್ರಕರಣದ ಟ್ರಯಲ್ ಮುಗಿಯೋ ತನಕವೂ ಕೂಡ ದರ್ಶನ್ ಗನ್ ಲೈಸೆನ್ಸ್ ಏನಿದೆ ಅದು ಟೆಂಪ್ರವರಿ ಆಗಿ ಒಂದು ಸಸ್ಪೆನ್ಷನ್ ಅಲ್ಲಿ ಇರುತ್ತೆ. ಶ್ವೇತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.